ಶಿವಂ ಅಸೋಸಿಯೇಟ್ ಮಾಲೀಕ ಶಿವಾನಂದ ನೀಲಣ್ಣನವರ ವಿರುದ್ಧ ಕೇಳಿಬರ್ತಾ ಇರುವಂತಹ ಬಹುಕೋಟಿ ಹೂಡಿಕೆ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಮೊದಲ ಖಾಸಗಿ ದೂರು ದಾಖಲಾಗಿದೆ. ಕೃಷ್ಣ ಅಪ್ಪಣ್ಣ ಅಫ್ರಾಜ್ ಅನ್ನುವಂಥ ಹೂಡಿಕೆದಾರರು ದೂರನ್ನ ಕೊಟ್ಟಿದ್ದು 36% ಬಡ್ಡಿಯನ್ನ ನೀಡೋದಾಗಿ ನಂಬಿಸಿ ತನ್ನಿಂದ 5 ಲಕ್ಷ ಹಣವನ್ನ ಹೂಡಿಕೆ ಮಾಡಿಸಿಕೊಂಡು ಮೋಸ ಮಾಡಿದ್ದಾನೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ದೂರಿನ ಪ್ರಕಾರ ಏಪ್ರಿಲ್ ತಿಂಗಳಲ್ಲಿ ಹಂತ ಹಂತವಾಗಿ 5 ಲಕ್ಷ ಹಣವನ್ನ ಶಿವಾನಂದ್ ನೀಲಣ್ಣನವರ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಲಾಗಿತ್ತು. ಬಳಿಕ ಠೇವಣಿ ಹಣಕ್ಕೆ ಭರವಸೆ ನೀಡಿದಂತೆ ಬಡ್ಡಿ ಹಾಗೂ ಹಣವನ್ನ ಮರಳಿ ನೀಡದೆ ವಂಚನೆಯನ್ನ ನಡೆಸ್ತಾ ಇರುವುದಾಗಿ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಬಹುಕೋಟಿ ವಂಚನೆ ಪ್ರಕರಣದ ತನಿಖೆಯಲ್ಲಿ ಸಿಐಡಿ ಅಧಿಕಾರಿಗಳು ಕೈಗೆತ್ತಿಕೊಂಡಿರುವಂತಹ ನಡುವೆಯೇ ಶಿವಾನಂದ ನೀಲಣ್ಣನವರ ವಿರುದ್ಧ ದಾಖಲಾಗಿರುವಂತಹ ಮೊದಲ ಅಧಿಕೃತ ಪ್ರಕರಣ ಇದಾಗಿದೆ. ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.